ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಶ್ರುತಾ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಫ್ಲವರ್ಸನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿದ್ದೆ ಅಲ್ಲ, ಈ ಗಾಗ್ರಾ ಸೆಟ್ನ. ಅದನ್ನು ಇನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡದೇ ಇರೋರು ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಫ್ಲವರ್ಸನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ಹಾಗಾದರೆ ಯಾವ ರೀತಿ ಫ್ಲವರ್ಸನ್ನು ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ನಾನು ಈ ರೀತಿ ಪ್ಲೇನ್ ನೆಟ್ ಕ್ಲಾತನ್ನು ತಗೊಂಡಿದ್ದೀನಿ. ಇಲ್ಲಿ 2 ಕಲರ್ ತಗೊಂಡಿದ್ದೀನಿ, ಒಂದು ಲೈಟ್ ಕಲರ್, ಇನ್ನೊಂದು ಡಾರ್ಕ್ ಗ್ರೇ ಕಲರಲ್ಲೇ ತಗೊಂಡಿದ್ದೀನಿ. ನೋಡಿ, ಇದು ಕ್ಲಾತಲ್ಲೇ ನಮಗೆ ಎಡ್ಜಸ್ಸಲ್ಲಿ ಪ್ಲೇನ್ ಬಂದಿರುತ್ತಲ್ಲ, ಅದು ಇದು ಮೇಲೆ ಲೈಟ್ ಆಗಿರೋವಂಥದ್ದು. ಡಾರ್ಕ್ದು ನಾರ್ಮಲಾಗಿ ಕ್ಲಾತನ್ನೇ ತಗೊಂಡಿದ್ದೀನಿ. ಈ ಕ್ಲಾತನ್ನು ನೀವು ಫ್ಲವರ್ಸ್ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದಕ್ಕಿಂತ ಒಂದೊಂದು ಇಂಚು ಜಾಸ್ತಿ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ಳಿ. ಈಗ 1-2 ಸೆಂಟಿಮೀಟರಲ್ಲಿ ಇದೆಯೇ ಅಂತಂದರೆ ಒಂದು ಶೇಪು, ಇನ್ನೊಂದು 2 ಸೆಂಟಿಮೀಟರು, ಒಂದು 3 ಸೆಂಟಿಮೀಟರು, ಒಂದು 4 ಸೆಂಟಿಮೀಟರ್, ಈ ರೀತಿ 4-5 ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನೀವು ಬೇಕು ಅಂತಂದರೆ ಒಂದು ಪೇಪರ್ ಮೇಲೆ ಫಸ್ಟ್ ಕಟ್ ಮಾಡಿಕೊಂಡು ಅದನ್ನು ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಆಗ ಎಲ್ಲ ಕೂಡ ಈವನ್ನಾಗಿ ಬರುತ್ತೆ. ಈವನ್ನಾಗಿ ಇಲ್ಲ ಅಂತಂದರೂ ಕೂಡ ನಡೆಯುತ್ತೆ, ಯಾಕೆ ಅಂದರೆ ನಾವು ಅದನ್ನು ಬರ್ನ್ ಮಾಡಿದಾಗ ಅದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಸೊ ಹಾಗಾಗಿ ಅಂದಾಜು ಮೇಲೇ ಕಟ್ ಮಾಡ್ಕೊತಾ ಇದ್ದೀನಿ ನಾನು, ಅಳತೆ ಏನು ಇಟ್ಕೊತಾ ಇಲ್ಲ. ನಂತರ ಈ ರೀತಿ ಲೈಟರು ಅಥವಾ ಕ್ಯಾಂಡಲ್ಲು ಏನಾದರೂ ತಗೊಂಡು ಎಡ್ಜಸ್ಸನ್ನು ಬರ್ನ್ ಮಾಡ್ಕೊಳ್ಳಿ. ಈ ರೀತಿ ಬರ್ನ್ ಮಾಡಿದಾಗ ಅದೇನಾಗುತ್ತೆ, ಸ್ವಲ್ಪ ಮುದುಡ್ಕೊಂಡಂಗೆ ಸಿಂಕ್ ಆದಂಗೆ ಆಗುತ್ತೆ. ಆ ಸಿಂಕ್ ಆದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಬೌಲ್ ಥರ ಬರುತ್ತೆ. ನೀವು ಮಾಡಿದವಾಗ ಅದು ಗೊತ್ತಾಗುತ್ತೆ. ಈ ರೀತಿ ಪ್ರತಿಯೊಂದನ್ನು ನಾವು ಎಡ್ಜಸ್ಸನ್ನು ಈ ರೀತಿ ಬರ್ನ್ ಮಾಡ್ಕೊಳ್ತಾ ಹೋಗಬೇಕು. ಕಟ್ ಮಾಡ್ಕೊಳ್ಳೋದು ಬೇಗನೆ ಆಗುತ್ತೆ, ಆಗಲಿ ಎಡ್ಜಸ್ಸನ್ನು ಈ ರೀತಿ ಸುಡೋ ಅಂಥದ್ದೇ ನಮಗೆ ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನೋದು ಅನಿಸುತ್ತೆ. 1-2-3 ಕೂತ್ಕೊಂಡ್ರೆ ಮಕ್ಕಳು ಕೂಡ ನಾವು ಇದನ್ನು ಮಾಡೋದಕ್ಕೆ ಈಸಿಯಾಗಿ ತೋರಿಸ್ಕೊಟ್ರೆ ಮಾಡ್ತಾರೆ. ಸೊ ನಾನು ಮಾಡ್ತಾಯಿದ್ರೆ ನಮ್ಮ ಹುಡುಗರು ಕೂಡ ಬಂದು ನನಗೆ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ನಾನು ಕಟ್ ಮಾಡಿ ಕೊಟ್ಟೆ, ನಾನು ಸ್ವಲ್ಪ ಮಾತ್ರ ತೋರಿಸ್ದೆ ಈ ರೀತಿ ಬರ್ನ್ ಮಾಡೋಕ್ಕೆ. ನಂತರ ಅವರೇ ಮಾಡಿದ್ರು, ಅವ್ರು ಸ್ವಲ್ಪ ನಾನು ಸ್ವಲ್ಪ ಮಾಡಿದೆ. ಈ ರೀತಿ 2 ಕಲರ್ಸ್ ಇದೆಯಲ್ವ, 2 ಕಲರ್ಸಲ್ಲೂ ಕೂಡ ಕಟ್ ಮಾಡ್ಕೋಬೇಕು. ಒಂದಕ್ಕಿಂತ ಒಂದು ಸ್ವಲ್ಪ ಸೈಜಸನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ, ಒಂದು 4-5 ಸೈಜಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಗಲೇ ಹೇಳಿದೆ ಅಲ್ವ, ಆ ರೀತಿ 1 ಇಂಚು, 2 ಇಂಚು, 3 ಇಂಚು, 4 ಇಂಚು, 5 ಇಂಚು, ಈ ರೀತಿ ಒಂದು 4-5 ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ನಮಗೆ ಫ್ಲವರ್ ಯಾವ ಸೈಜುಗಳಲ್ಲಿ ಬೇಕು ಅನ್ನೋದು ನೋಡಿಕೊಂಡು, ನಿಮಗಿನ್ನು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ದೊಡ್ಡದಾಗೂ ಕೂಡ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಇಂಚಿಂದ ಒಂದು 5 ಇಂಚ್ವರೆಗೂ ಅಷ್ಟಾಗಲ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುಂಬ ಸಣ್ಣ ಸಣ್ಣವು ಕೂಡ ಕಟ್ ಮಾಡಿದ್ದೀನಿ. ಬಟ್ ಸಣ್ಣ ನನಗೆ ಯೂಸ್ ಆಗಲಿಲ್ಲ, ನನಗೆ ಅದು ತುಂಬ ಚಿಕ್ಕದು ಅಂತ ಅನ್ನಿಸ್ತು. 1 ಸೆಂಟಿಮೀಟರಲ್ಲಿ ಕಟ್ ಮಾಡಿಕೊಂಡ್ರೆ, ಹಾಗಾಗಿ 1 ಇಂಚದು ಅಥವಾ 1 ಇಂಚ್ ಸೆಂಟಿಮೀಟರ್ ಅಲ್ಲ, 1 ಇಂಚು ತುಂಬಾ ಚಿಕ್ಕವಾಗುತ್ತೆ. ಹಾಗಾಗಿ 2 ಇಂಚ್ ಮೇಲೆ 2, 3, 4, 5, 6 ಈ ರೀತಿ ಕಟ್ ಮಾಡ್ಕೊಳ್ಳಿ. ಲೈಟರಲ್ಲಿ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು, ಹಾಗಾಗಿ ನಾನಿಲ್ಲಿ ಕ್ಯಾಂಡಲ್ನ ತಗೊಂಡಿದ್ದೀನಿ. ಕ್ಯಾಂಡಲ್ನ ತಗೊಂಡು ಈಗ ಬರ್ನ್ ಮಾಡ್ತಾಯಿದ್ದೀನಿ. ಎಲ್ಲ ಸೈಜುಗಳಲ್ಲೂ ಕೂಡ ನಾನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಎಲ್ಲದನ್ನು ಕೂಡ ಈ ರೀತಿ ಬರ್ನ್ ಮಾಡ್ಕೊತೀವಿ. ಕ್ಯಾಂಡಲಲ್ಲಾದರೆ ನಮಗೆ ನೋಡಿ ಫಾಸ್ಟಾಗಿ ವರ್ಕ್ ಅನ್ನೋದು ಆಗುತ್ತೆ. ಲೈಟರಲ್ಲಾದರೆ ಪ್ರೆಸ್ ಮಾಡ್ತಾನೇ ಇರಬೇಕು, ಅದನ್ನು ಕೈನೂ ನೋವು ಬರುತ್ತೆ, ಫಾಸ್ಟಾಗೂ ಕೂಡ ಆಗೋದಿಲ್ಲ. ಅದೇ ಕ್ಯಾಂಡಲಲ್ಲಾದರೆ ನಮಗೆ ತುಂಬಾ ಫಾಸ್ಟಾಗಿ ಕೆಲಸ ಅನ್ನೋದು ಆಗುತ್ತೆ. ಸೊ ನಾವು ಎಷ್ಟು ದೊಡ್ಡ ಫ್ರಾಕ್ಗಳಿಗೆ ಬೇಕಾದರೂ ಸೇಮ್ ಇದೇ ಮೆಥಡಲ್ಲೇ ಮಾಡ್ತಾರೆ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆದರೆ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಷ್ಟೇ. ದೊಡ್ಡ ದೊಡ್ಡ ಫ್ರಾಕ್ಗಳಿಗೂ ಕೂಡ ಫುಲ್ಲು ಫ್ರಾಕ್ ಬರೋ ಥರ ನಾವು ಇದನ್ನು ಮಾಡ್ಕೋಬೋದು. ಎಲ್ಲದನ್ನು ಕೂಡ ಬರ್ನ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ಪರ್ಲ್ಸನ್ನು ಮಧ್ಯದಲ್ಲಿ ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪರ್ಲ್ ಪಂಚಿಂಗ್ ಮಿಷನ್ ಬರುತ್ತಲ್ವ, ಅದು ಇತ್ತು ನನ್ನ ಹತ್ರ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಆ ಥರದ್ದಿಲ್ಲ ಅಂತಂದರೆ ಸೂಜಿ ದಾರದಲ್ಲೇ ಹೊಲ್ಕೋಬೋದು ಆರಾಮಾಗಿ. ಇದು ಒಂದು ಟೈಮಲ್ಲಿ ತುಂಬಾ ಫೇಮಸ್ ಆಗೋಗ್ಬಿಟ್ಟಿದ್ವಲ್ವ. ನಾನು ಇದನ್ನು ಮೇ ಬಿ 700-900 ಕೊಟ್ಟು ತಂದಿದ್ದೆ, ಚಿಕ್ಕಪೇಟೆಯಲ್ಲೇ ತಂದಿದ್ದು. ಈಗ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಮಣಿಗಳು ಕೂಡ ಆವಾಗ ನಾನು 1 kg ಪಾಕೆಟ್ ತಗೊಬಂದು ಇಟ್ಕೊಂಡಿದ್ದೆ, ತುಂಬಾ ಇದೆ. ಈಗ ಇದನ್ನು ನೋಡಿ, ಈ ರೀತಿ ಒಂದರಲ್ಲೊಂದು ಈ ರೀತಿ ಜೋಡಿಸ್ಕೊಳ್ಳಿ. ಯಾವ ರೀತಿ ಜೋಡಿಸಿದ್ದೀನಿ ಅಂತ ಗೊತ್ತಾಗ್ತಾ ಇದೆ ಅಲ್ವಾ. ಹೀಗೆ ಒಂದರಲ್ಲೊಂದು ಇಟ್ಕೊಂಡು ಜೋಡಿಸ್ಕೊಂಡು ಆ ಸೆಂಟ್ರಲ್ಲಿ ಪರ್ಲ್ನ ನಾನು ಪಂಚ್ ಮಾಡ್ತಾಯಿದ್ದೀನಿ.
ಸಿಂಗಲ್ ಪರ್ಲ್ ಹಾಕಿದ್ರೆ ನಂಗೆ ಅಷ್ಟು ಹೈಲೈಟಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ಗ್ರೇ ಕಲರ್ದು ಸೆಂಟರಲ್ಲಿ ಹಾಕಿದ್ದೀನಿ, ವೈಟದು ಸುತ್ತಲೂ ಕೂಡ ಹಾಕ್ಕೊಂಡಿದ್ದೀನಿ. ಸುತ್ತಲೂ ಹಾಕಿದಾಗ ನನಗೆ ಸುಮಾರು ಒಂದು ಫ್ಲವರ್ಗೆ 7 ಪರ್ಲ್ಸನ್ನು ನಾನಿಲ್ಲಿ ಪಂಚ್ ಮಾಡ್ತಾಯಿದ್ದೀನಿ. ಅದು ಕೂಡ ಫ್ಲವರ್ ಟೈಪು ಕಾಣಿಸ್ತಾ ಇತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಒಂದೊಂದನ್ನೇ ಪಂಚ್ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಹತ್ರ ಈ ರೀತಿ ಪಂಚಿಂಗ್ ಮಿಷನ್ ಇಲ್ಲ ಅಂತಂದರೆ ಮಣಿಗಳನ್ನು ಹಾಗೇ ಸೂಜಿ ದಾರದಲ್ಲಿ ಹೊಲ್ಕೋಬೋದು. ಹೊಲಿಯೋದ್ರಿಂದ ಈ ಫ್ಲವರು ಕೂಡ ಒಂದೇ ಸಲ ಹಿಂದ್ಗಡೆ ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಈ ರೀತಿ ನಾವು ಮಣಿಗಳನ್ನ ಹಾಕ್ಕೊಂಡು ಹೊಲ್ದಾಕ್ಬಿಡ್ಬೋದು. ಈ ರೀತಿ ನೋಡಿ ಇಷ್ಟು ಮಣಿಗಳನ್ನು ಹಾಕ್ಕೊಂಡಿದ್ದೀನಿ. ಆ ಮಣಿಗಳು ಕೂಡ ಒಂದು ಫ್ಲವರ್ ಥರ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಹೀಗೆ ಗ್ರೇ ಕಲರ್ದು ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲವರ್ಸ್ ತಗೊಂಡಿದ್ದೀನಿ. ಲೈಟ್ ಕಲರ್ದು ಡಾರ್ಕ್ ಕಲರು ಚಿಕ್ಕ ಫ್ಲವರ್ಸ್ ಹಾಕ್ತಾಯಿದ್ದೀನಿ. ಲೈಟ್ ಕಲರ್ದು ಸ್ವಲ್ಪ ದೊಡ್ಡ ದೊಡ್ಡ ಫ್ಲವರ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದೇ ಸೈಜಲ್ಲಿದ್ದರೂ ಕೂಡ ಚೆನ್ನಾಗಿರೋದಿಲ್ಲ. ಎಲ್ಲ ಒಂದೇ ಸೈಜಲ್ಲಿ ಇರ್ತೀರ ಅನ್ನೀವನ್ ಆಗಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ದೊಡ್ಡದು, ಒಂದು ಚಿಕ್ಕದು, ಒಂದು ಮೀಡಿಯಮ್ದು ಈ ರೀತಿ ಕೂಡ ನೀವು ಹಾಕ್ಕೋಬೋದು. ಒಂದ್ರ ಪಕ್ಕದಲ್ಲಿ ಒಂದೇ ಕಲರ್ ಕಂಟಿನ್ಯೂ ಮಾಡ್ತೀರಾ ಅದೊಂದು ಸಲ ಇದೊಂದು ಸಲ ಈ ರೀತಿ ಹಾಕ್ಕೊಳ್ತಾ ಹೋಗಿ. ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವಿಲ್ಲಿ ಡಿಸೈನನ್ನು ಮಾಡ್ಕೋಬೋದು. ತುಂಬಾ ಈಸಿಯಾಗಿ ನಾವು ಇದನ್ನು ಈ ರೀತಿ ಡಿಸೈನ್ ಮಾಡ್ಕೋಬೋದು. ತುಂಬಾ ಸುಲಭ, ಮಕ್ಕಳು ಕೂಡ ಮಾಡೋ ಅಂಥದ್ದೇ. ಒಂದು ಸ್ವಲ್ಪ ಐಡಿಯಾ ಬರಬೇಕಷ್ಟೇ ನಮಗೆ ಯಾವ ರೀತಿ ಮಾಡ್ತಿದ್ದೀವಿ ಅನ್ನೋದು. ಹೀಗೆ ಮಾಡಿಕೊಂಡ್ರೆ ಇದು ಫುಲ್ಲು ಕೂಡ ನಾನು ಕಂಪ್ಲೀಟಾಗಿ ಹಾಕಿದ್ಮೇಲೆ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಇದು ಫ್ರಂಟ್ ಪಾರ್ಟು ಫುಲ್ಲು ಕೂಡ ಬರೋ ಥರ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ. ಅಲ್ಲೊಂದು ಎಲ್ಲ ಮಿಕ್ಸ್ ಮಾಡ್ಕೊಂಡು ದೊಡ್ಡದೊಂದು ಚಿಕ್ಕದೊಂದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡಿದಾಗ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರ ಕಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡದೇ ಇರೋರು ಒಂದು ಸಲ ಚೆಕ್ ಮಾಡಿ. ಮತ್ತು ಇದರಲ್ಲಿ ದೊಡ್ಡ ಸೈಜು ಕೂಡ ನಾನು ಸೇಮ್ ಇದೇ ಥರದ್ದೇ ಕಟ್ ಮಾಡಿದ್ದೀನಿ, ಅದರ ಲಿಂಕು ಕೂಡ ಕೊಟ್ಟಿರ್ತೀನಿ.